ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಯಾವ್ದು ಹೇಳ್ತಿದ್ದೇನೆ ಅಂದರೆ ಟು ಎಸ್ಟಿಮೇಟ್ ಸಮ್ ಆರ್ ಡಿಫ್ರೆನ್ಸ್. ಇಲ್ಲಿ ಹೇಳಿ ಚಿಲ್ಡ್ರನ್ಸ್, ನನಗೆ ಸಮ್ ಅಂದರೆ ಏನಂತ ಹೇಳಿ. ಸಮ್ ಅಂದರೆ ಏನು ಹೇಳಿ ನೋಡೋಣ. ಸಮ್ ಅಂದರೆ ಎಡಿಷನ್. ಏನು? ಎಡಿಷನ್. ಡಿಫ್ರೆನ್ಸ್ ಅಂದರೆ ರೈಟ್. ಏನು? ಸಬ್ಟ್ರಾಕ್ಷನ್. ಡಿಫ್ರೆನ್ಸ್ ಅಂದ್ರೆ ಸಬ್ಟ್ರಾಕ್ಷನ್, ಸಮ್ ಅಂದ್ರೆ ಎಡಿಷನ್. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ನಾವಿಲ್ಲಿ ಎಸ್ಟಿಮೇಟ್ ಮಾಡ್ತಿದ್ದೀವಿ. ಯಾವುದಕ್ಕೆ? ಎಡಿಷನ್ಗೆ ಮತ್ತೆ ಸಬ್ಟ್ರಾಕ್ಷನ್ಗೆ ಎಸ್ಟಿಮೇಟ್ ಹೇಗೆ ಮಾಡ್ತಾರೆ ಅಂತ ನೋಡತ್ತೀವಿ ಇಲ್ಲಿ. ಸೊ ಇವು 4 ಮೆಥಡ್ಸ್ ಇದ್ದಾವೆ ಎಸ್ಟಿಮೇಟ್ ಮಾಡುವಾಗ. ಎಡಿಷನ್ ಅಲ್ಲಿ ಮತ್ತೆ ಸಬ್ಟ್ರಾಕ್ಷನ್ ಅಲ್ಲಿ ಇವು 4 ಮೆಥಡ್ಸ್ ಅಪ್ಲೈ ಆಗ್ತೈತಿ. ಸೊ 1 by 1 ಎಲ್ಲ ಮೆಥಡ್ಸ್ನ ನೋಡೋಣ. ಇಲ್ಲಿ ಫಸ್ಟ್ ಮೆಥಡ್ ಏನಂದ್ರೆ ನೀಡ್ ರಫ್ ಆನ್ಸರ್. ರಫ್ ಆನ್ಸರ್ ಅಂದ್ರೆ ಇಲ್ಲಿ ರಫ್ ಅಂದ್ರೆ ಮೀನಿಂಗ್ ಏನ್ ಕೊಡ್ತದೆ ಅಂದ್ರೆ ಅಪ್ರಾಕ್ಸಿಮೇಟ್ ಆನ್ಸರ್ ಅಂದ್ರೆ ಕ್ಲೋಸ್ಡ್ ಆನ್ಸರ್. ಅಂದ್ರೆ ನಿಮ್ಗೆ ಈಗ ಯಾವ್ದಾದ್ರು ನಂಬರ್ ತಗೊಳ್ಳಿ. ಇವು 2 ನಂಬರ್ನ ನಾನು ಆಡ್ ಮಾಡ್ತಿದ್ದೇನೆ. ಆಡ್ ಮಾಡುವಾಗ ಅಲ್ಲಿ ನಮ್ಗೆ ಇದ್ರದ್ದು ಎಸ್ಟಿಮೇಟ್ ಮಾಡಬೇಕು. ನಾವು ಹೇಗೆ? ರಫ್ ಆನ್ಸರ್ ಬೇಕು. ಅಂದ್ರೆ ನೀವು ಫಸ್ಟ್ ನಿಮ್ಗೆ ನಾರ್ಮಲ್ ಎಡಿಷನ್ ಬರುತ್ತೆ. ಹೇಗೆ ನಾರ್ಮಲ್ ಎಡಿಷನ್ ಮಾಡಿ ಆನ್ಸರ್ ಎಷ್ಟಾಗತ್ತೆ ಹೇಳಿ ನೋಡೋಣ. ಎಷ್ಟಾಗ್ತೈತಿ ಇದರ ಆನ್ಸರ್? 5 to 7 7 2 ಅಂದ್ರೆ 277. ಅಂದ್ರೆ ಇದು ಎಕ್ಸಾಕ್ಟ್ ಆನ್ಸರ್ ಆಯ್ತು. ಇದು ಎಕ್ಸಾಕ್ಟ್ ಆನ್ಸರ್. ಇಲ್ಲಿ ಕ್ಲೋಸ್ಡ್ ಆನ್ಸರ್ ಅಂದ್ರೆ ಇದು ಎಕ್ಸಾಕ್ಟ್ ಆನ್ಸರಿಗೆ ಕ್ಲೋಸ್ ಇರೋ ವ್ಯಾಲ್ಯೂ ಬರಬೇಕು. ಅದೇ ನೀವು ಎಸ್ಟಿಮೇಟ್ ಮಾಡೋಣ, ನಿಮಗೆ ಈ ಆನ್ಸರಿಗೆ ಕ್ಲೋಸ್ಡ್ ವ್ಯಾಲ್ಯೂ ಬರಬೇಕು. ಅಂದ್ರೆ ಅದು ಆನ್ಸರಿಗೆ ನಿಯರ್ ಇರೋ ವ್ಯಾಲ್ಯೂ ಬರಬೇಕು. ಅದೇ ರಫ್ ಎಸ್ಟಿಮೇಟ್ ಅಂತ ಅಂತಾರೆ. ರಫ್ ಎಸ್ಟಿಮೇಟ್ ಅಂದ್ರೇನೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂದ್ರೇನೆ ಈ ಎಕ್ಸಾಕ್ಟ್ ವ್ಯಾಲ್ಯೂಗೆ ಕ್ಲೋಸ್ಡ್ ಇರೋ ವ್ಯಾಲ್ಯೂಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತಾರೆ. ಅಂದ್ರೆ ಇಲ್ಲಿ ವ್ಯಾಲ್ಯೂ ಅಂದ್ರೂ ವ್ಯಾಲ್ಯೂನು ಅನ್ಬೋದು ಮತ್ತೆ ಆನ್ಸರ್ನು ಅನ್ಬೋದು. ಬೋತ್ ಆರ್ ಸೇಮ್. ಈ ಸೆಂಟೆನ್ಸಿಗೆ ಮೀನಿಂಗ್ 2 ಒಂದೇ ಆಗ್ತದೆ. ನೀಡ್ ರಫ್ ಆನ್ಸರ್. ನಮಗ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬೇಕಾಗಿದ್ರೆ ಎಸ್ಟಿಮೇಟ್ ಮಾಡೋಣ. ಎಸ್ಟಿಮೇಟ್ ಮಾಡಿದಾದ್ಮೇಲೆ ನಮ್ಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬೇಕಂದ್ರೆ ನಾವು ಎಸ್ಟಿಮೇಟ್ ಮಾಡೋವಾಗ ಏನ್ ಮಾಡ್ಬೇಕಂದ್ರೆ ನಿಯರೆಸ್ಟ್ ಟೆನ್ಸ್. ಏನು? ಟೆನ್ಸಿಗೆ ನಾವು ಎಸ್ಟಿಮೇಟ್ ಮಾಡಬೇಕು. ನಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬೇಕಂದ್ರೆ ನಿಯರೆಸ್ಟ್ ಟೆನ್ಸಿಗೆ ಮಾಡಬೇಕು. ಟೆನ್ಸಿಗೆನೆ ಮಾಡಬೇಕು. ಟೆನ್ಸಿಗೆ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಅಪ್ರಾಕ್ಸಿಮೇಟ್ ಆನ್ಸರ್ ಸಿಗ್ತೈತಿ. ನೆಕ್ಸ್ಟ್ ಮೆಥಡ್ ಏನಂದ್ರೆ ಲಾರ್ಜ್ ನಂಬರ್. ಲಾರ್ಜ್ ನಂಬರ್ ಕೊಟ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ 2 ಕಂಡೀಷನ್ಸ್ ಇಲ್ಲಿ ಫಾಲೋ ಆಗ್ತೈತಿ. ಏನಂದ್ರೆ ಫಸ್ಟ್ ಕಂಡೀಷನ್ ಇನ್ಸ್ಟ್ರಕ್ಷನ್ ಗಿವನ್ ಇನ್ ದ ಕ್ವಶನ್. ಅಂದ್ರೆ ಕ್ವಶನ್ ಅಲ್ಲಿ ಏನ್ ಕಂಡೀಷನ್ ಕೊಟ್ಟಿರ್ತಾರೆ, ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದು ನೀವು ನೋಡ್ಬೇಕು. ಅಲ್ಲಿ ಏನ್ ರಿಸ್ಟ್ರಿಕ್ಷನ್ ಕೊಟ್ಟಿರ್ತಾರೆ ಅದನ್ನ ನೀವು ಚೆಕ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಇವೆರಡು ನಂಬರ್ ಕೊಟ್ಟು ನಿಮ್ಗೆ ಕಂಡೀಷನ್ ಕೊಡ್ತಾರೆ, ರಿಸ್ಟ್ರಿಕ್ಷನ್ ಕೊಡ್ತಾರೆ. ಏನಂದ್ರೆ ಅದು ಟೆನ್ಸ್ಗೆ ರೌಂಡ್ ಆಫ್ ಮಾಡಿ ಅಂತ ನಿಮ್ಗೆ ಕ್ವಶನ್ ಅಲ್ಲಿ ಕೊಟ್ರೆ, ಇಲ್ಲ 100ಗೆ ರೌಂಡ್ ಆಫ್ ಮಾಡಿ, ಇಲ್ಲ 1000ಗೆ ರೌಂಡ್ ಆಫ್ ಮಾಡಿ, ಹೀಗೆ ಮೆನ್ಷನ್ ಮಾಡ್ತಾರೆ ನಿಮ್ಗೆ ಕ್ವಶನ್ ಅಲ್ಲಿ. ಆ ತರ ಕೊಟ್ಟಾಗ ನೀವು ಲಾರ್ಜ್ ವ್ಯಾಲ್ಯೂಸಿಗೆ ಏನ್ ಮಾಡ್ಬೇಕಲ್ಲಿ ಇನ್ಸ್ಟ್ರಕ್ಷನ್ ನೋಡಿ ಫಸ್ಟ್ ರೌಂಡ್ ಆಫ್ ಮಾಡಬೇಕು. ಟೆನ್ಸ್ಗೆ ರೌಂಡ್ ಆಫ್ ಮಾಡಂತ ಕೊಟ್ಟಿದ್ರೆ ನೀವು ಟೆನ್ಸ್ಗೆ ಮಾಡಬೇಕು. 100ಗೆ ಕೊಟ್ಟಿದ್ರೆ
100ಗೆ ಮಾಡಬೇಕು, 1000ಗೆ ಕೊಟ್ಟಿದ್ರೆ 1000ಗೆ ಮಾಡಬೇಕು. ಸೆಕೆಂಡ್ ಕಂಡೀಷನ್ ಏನಂದ್ರೆ ಲೆವೆಲ್ ಆಫ್ ಅಕ್ಯುರೇಸಿ ನೀಡೆಡ್, ಅಂದ್ರೆ ಅಲ್ಲಿ ಅಕ್ಯುರೇಸಿ ಲೆವೆಲ್ನ ನೋಡಬೇಕು. ಹೇಗಂದ್ರೆ ರೌಂಡಿಂಗ್ ಆಫ್ ಮಾಡೋಣ, ನಿಮಗೆ ಅಕ್ಯುರೇಟ್ ಆನ್ಸರ್ ಸಿಗಬೇಕು, ಅಕ್ಯುರೇಟ್ ವ್ಯಾಲ್ಯೂ ಸಿಗಬೇಕು. ಅಕ್ಯುರೇಟ್ ವ್ಯಾಲ್ಯೂ ಅಂದ್ರೆ ಅಕ್ಯುರೇಟ್ ವ್ಯಾಲ್ಯೂ ಅಂದ್ರೆ ಏನ್ ಹೇಳಿ? ಅಕ್ಯುರೇಟ್ ವ್ಯಾಲ್ಯೂ ಅಂದ್ರೆ ಎಂತ ವ್ಯಾಲ್ಯೂ ಅಂದ್ರೆ ವೆರಿ 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 ಕ್ಲೋಸ್ ಟು ಎಕ್ಸಾಕ್ಟ್ ವ್ಯಾಲ್ಯೂ. ಈಗ ಯಾವ್ದಾದ್ರು 2 ನಂಬರ್ ತಗೊಳ್ಳಿ, ಅವ್ರ ನಂಬರ್ ನಾರ್ಮಲ್ ಅಡಿಷನ್ ಮಾಡಿ, ನಾರ್ಮಲ್ ಅಡಿಷನ್ ಮಾಡೋಣ, ಒಂದೇನೋ ವ್ಯಾಲ್ಯೂ ಸಿಗತ್ತೆ, ಅದು ನಿಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಆಯ್ತು. ಇನ್ ಎಸ್ಟಿಮೇಟ್ ಮಾಡೋಣ, ನಿಮ್ಗೆ ಕೆಲವೊಂದಿಷ್ಟು ವ್ಯಾಲ್ಯೂ ಸಿಗ್ತವೆ. ಎಸ್ಟಿಮೇಟ್ ಮಾಡ್ತೀರಿ, ಎಸ್ಟಿಮೇಟ್ ಮಾಡೋಣ ಎಷ್ಟು ವ್ಯಾಲ್ಯೂ ಸಿಗತ್ತೆ. ಆ ವ್ಯಾಲ್ಯೂ ಏನಾಗಿರ್ಬೇಕಂದ್ರೆ ವೆರಿ ಕ್ಲೋಸ್ ಟು ಎಕ್ಸಾಕ್ಟ್ ವ್ಯಾಲ್ಯೂ, ಅಂದ್ರೆ ಫುಲ್ ಕ್ಲೋಸ್ ಆಗಿ ಇರಬೇಕು ಎಕ್ಸಾಕ್ಟ್ ವ್ಯಾಲ್ಯೂಗೆ. ಅರ್ಥ ಆಯ್ತಾ? ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಲ್ಲಿ ಅಂದ್ರೆ ಅದು ಸ್ವಲ್ಪ ನಿಯರ್ ಇರತ್ತೆ, ಅದ್ರ ಕ್ಲೋಸ್ ಫುಲ್ ಕ್ಲೋಸ್ ಆಗಿ ವ್ಯಾಲ್ಯೂ ಸಿಗಲ್ಲ, ಸ್ವಲ್ಪ ನಿಯರ್ ವ್ಯಾಲ್ಯೂ ಸಿಗತ್ತೆ. ಅಕ್ಯುರೇಟ್ ವ್ಯಾಲ್ಯೂ ಅಂದ್ರೆ ವೆರಿ ಕ್ಲೋಸ್ ಟು ಎಕ್ಸಾಕ್ಟ್ ವ್ಯಾಲ್ಯೂ, ಅಂದ್ರೆ ನೀವು ಅಡಿಷನ್ ಮಾಡೋಣ, ನಾರ್ಮಲ್ ಅಡಿಷನ್ ಮಾಡೋಣ, ಏನು ಎಕ್ಸಾಕ್ಟ್ ವ್ಯಾಲ್ಯೂ ಸಿಗತ್ತೆ ಅಲ್ಲ, ಆ ಎಕ್ಸಾಕ್ಟ್ ವ್ಯಾಲ್ಯೂಗೆ ಬಹಳ ಕ್ಲೋಸ್ ಆಗಿ ವ್ಯಾಲ್ಯೂ ಸಿಗತ್ತೆ, ಅಂತ ವ್ಯಾಲ್ಯೂಗೆ ಅಕ್ಯುರೇಟ್ ವ್ಯಾಲ್ಯೂ. ಅರ್ಥ ಆಯ್ತಾ? ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಒಂದು ಎಕ್ಸಾಂಪಲ್ ತಗೊಳ್ಳಿ, 25, 35 ಅಂತ ತಗೊಳ್ಳಿ. ಇದು ಫಸ್ಟ್ ಆಡ್ ಮಾಡಿ ಏನ್ ವ್ಯಾಲ್ಯೂ ಬರ್ತದೆ ಹೇಳಿ? ಏನ್ ವ್ಯಾಲ್ಯೂ ಬರ್ತೈತಿ? ವ್ಯಾಲ್ಯೂ 60. ಏನು? ರೈಟ್, ಏನು? 60. ಇಲ್ಲಿ ಬಂದಿರೋ ವ್ಯಾಲ್ಯೂ ಏನು? ಎಕ್ಸಾಕ್ಟ್ ವ್ಯಾಲ್ಯೂ. ಅಂದ್ರೆ ನೀವು ನಾರ್ಮಲ್ ಎಡಿಷನ್ ಮಾಡೋದು ನಿಮ್ಗೆ ಹೇಗೆ ಅಂತ ಗೊತ್ತು. ಆ ಎಡಿಷನ್ ಮಾಡಿ ಇಲ್ಲಿ ವ್ಯಾಲ್ಯೂ ಏನ್ ಬರ್ತೈತಿ? ಅದು ಎಕ್ಸಾಕ್ಟ್ ವ್ಯಾಲ್ಯೂ. ನೆಕ್ಸ್ಟ್ ಏನಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂದ್ರೆ ನೀವು ಅಲ್ಲಿ ಏನ್ ಮಾಡ್ತೀರಿ? ಎಸ್ಟಿಮೇಟ್ ಮಾಡ್ತೀರಿ. ಎಸ್ಟಿಮೇಟ್ ಮಾಡೋದು ನಾನು ಮೆಥಡ್ಸ್ ಹೇಳಿದ್ದೇನೆ, 10ಗೆ, 100ಗೆ, 1000ಗೆ. ಇಲ್ಲಂತರೂ ನಾವು ಎಸ್ಟಿಮೇಟ್ ಮಾಡ್ಬೋದು, 100ಗೆ ಮಾಡೋದಿಕ್ಕೆ ಬರೋದಿಲ್ಲ. 100 ಪ್ಲೇಸ್ಗೆ ಎಸ್ಟಿಮೇಟ್ ಮಾಡಿದ್ರೆ ಇಲ್ಲಿ ಫುಲ್ ಡಿಫ್ರೆನ್ಸ್ ಆಗ್ತೈತಿ. ಏನಂದ್ರೆ ಇವು ಎರಡು ಎಲ್ಲ ವ್ಯಾಲ್ಯೂಸ್ 0 ಆಗ್ಬಿಡ್ತೈತಿ. ಇಲ್ಲಿ 100ಗೆ ಎಸ್ಟಿಮೇಟ್ ಮಾಡಿದ್ರೆ ಇದು 0 ಹೀಗೆ ಪೂರ್ತಿ ಏನಾಗ್ತೈತಿ? ಪೂರ್ತಿ ಎಡಿಷನ್ ಮಾಡೋಣ, ವ್ಯಾಲ್ಯೂ ಏನ್ ಬರ್ತೈತಿ? 0 ಬರ್ತೈತಿ. ಇಲ್ಲಿ ಏನ್ ಮಾಡ್ಬೇಕು ನೀವು? 10ಗೆ ಎಸ್ಟಿಮೇಟ್ ಮಾಡ್ಬೇಕು. ಎಸ್ಟಿಮೇಟ್ ಮಾಡೋಣ ಬಂದಿರೋ ವ್ಯಾಲ್ಯೂ ಏನು? ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅರ್ಥ ಆಯ್ತಾ? ಎಕ್ಸಾಕ್ಟ್ ವ್ಯಾಲ್ಯೂ ಅಂದ್ರೆ ನಾರ್ಮಲ್ ಅಡಿಷನ್ ನಿಮ್ಗೆ ಬರ್ತೈತಿ, ಮತ್ತೆ ಸಬ್ಟ್ರಾಕ್ಷನ್ ಅಲ್ಲೂ ಸೇಮ್ ನಾರ್ಮಲ್ ಸಬ್ಟ್ರಾಕ್ಷನ್ ಬರ್ತೈತಿ ನಿಮ್ಗೆ. ಅಡಿಷನ್ ಅಲ್ಲಿನೂ ಸೇಮ್, ಸಬ್ಟ್ರಾಕ್ಷನ್ ಅಲ್ಲಿನೂ ಸೇಮ್ ಮೆಥಡ್ ಮಾಡಬೇಕು. ಫಸ್ಟ್ ಏನಂದ್ರೆ ರಫ್ ಎಸ್ಟಿಮೇಟ್ ಮಾಡಬೇಕು, ಅಂದ್ರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬೇಕಂದ್ರೆ 10ಗೆ ರೌಂಡಿಂಗ್ ಆಫ್ ಮಾಡಬೇಕು. ಸೆಕೆಂಡ್ ಮೆಥಡ್ ಏನಂದ್ರೆ ಅಲ್ಲಿ ಲಾರ್ಜ್ ನಂಬರ್ ನೋಡ್ತೀರಿ. ಲಾರ್ಜ್ ನಂಬರ್ ಅಲ್ಲಿ ಕಂಡೀಷನ್ಸ್ ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. 10ಗೆ ರೌಂಡ್ ಆಫ್ ಮಾಡಂದ್ರೆ 10ಗೆ, 100ಗೆ ಮಾಡಂದ್ರೆ 100ಗೆ, 1000ಗೆ ಅಂದ್ರೆ 1000ಗೆ. ಸೊ ಇನ್ ನೆಕ್ಸ್ಟ್ ಅದರಲ್ಲೇ ಲಾರ್ಜ್ ನಂಬರ್ ಕೊಟ್ಟು ಅದರಲ್ಲೇ ಇನ್ನೊಂದು ಕಂಡೀಷನ್ ಏನಂದ್ರೆ ನೀವು ಅಕ್ಯುರೇಸಿ ನೋಡ್ಬೇಕಲ್ಲಿ, ಲೆವೆಲ್ ಆಫ್ ಅಕ್ಯುರೇಸಿ ಎಷ್ಟಿದೆ ಅಂತ ನೋಡ್ಬೇಕು. ಅಲ್ಲಿ ನಿಮ್ಗೆ ಏನ್ ಅರ್ಥ ಆಗ್ಬೇಕಂದ್ರೆ ಅಲ್ಲಿ ಫಸ್ಟ್ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಗ್ಬೇಕು, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಗೊತ್ತಾಗ್ಬೇಕು, ಮತ್ತೆ ಅಕ್ಯುರೇಟ್ ವ್ಯಾಲ್ಯೂ ಗೊತ್ತಾಗ್ಬೇಕು. ಅಕ್ಯುರೇಟ್ ವ್ಯಾಲ್ಯೂ ಅಂದ್ರೆ ಇದು ಎಕ್ಸಾಕ್ಟ್ ವ್ಯಾಲ್ಯೂಗೆ ನಿಯರ್ ವ್ಯಾಲ್ಯೂ ಇರೋ ವ್ಯಾಲ್ಯೂ. ಅಂದ್ರೆ ಇಲ್ಲಿ ಅನ್ಕೊಳ್ಳಿ, ಸಪೋಸ್ 60.1 ಅಂತ ಅನ್ಕೊಳ್ಳಿ. ಇದು 60.1 ಬೇಡ ಅಂದ್ರೆ ತಗೊಳ್ಳಿ, 59 ತಗೊಳ್ಳಿ,
159.9 ತಗೊಳ್ಳಿ. ಇವು ವ್ಯಾಲ್ಯೂಸ್ ಏನಾಗ್ತಾವ, ಇವೆಲ್ಲ ವ್ಯಾಲ್ಯೂಸ್ ಅಕ್ಯುರೇಟ್ ವ್ಯಾಲ್ಯೂ. ಅಂದ್ರೆ ಈ ವ್ಯಾಲ್ಯೂಗೆ ಫುಲ್ ಕ್ಲೋಸ್ ವ್ಯಾಲ್ಯೂ ಇರೋದು ಅಕ್ಯುರೇಟ್ ವ್ಯಾಲ್ಯೂ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂದ್ರೆ ಎಸ್ಟಿಮೇಟ್ ಮಾಡೋಣ ನಿಮ್ಗೆ ಬಂದಿರೋ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅಂದ್ರೆ ನೀವು ಏನ್ ಮಾಡ್ಬೇಕಲ್ಲಿ, ಯಾವ ವ್ಯಾಲ್ಯೂ ಹೇಗೆ ವ್ಯಾಲ್ಯೂ ತಗೊಂಡ್ರೆ ಅಲ್ಲಿ ನಿಮ್ಗೆ ಅಕ್ಯುರೇಸಿ ಲೆವೆಲ್ ಯಾವ ತರ ಬರುತ್ತೆ ಅಂತ ಚೆಕ್ ಮಾಡಿ ಯಾವ ತರ ನಾವು ರೌಂಡಿಂಗ್ ಆಫ್ ಮಾಡ್ಬೇಕಂತ ನೀವು ನೋಡ್ಬೇಕಲ್ಲಿ. ಓಕೆ, ಯಾವ ತರ ರೌಂಡಿಂಗ್ ಆಫ್ ಮಾಡ್ಬೇಕಂದ್ರೆ ಇಲ್ಲಿ ಅಕ್ಯುರೇಸಿ ಲೆವೆಲ್ ನೀವು 10ಗೆ ರೌಂಡ್ ಆಫ್ ಮಾಡ್ತೀರಿ. ಇಲ್ಲಿ 10ಗೆ ಮಾಡಿದ್ರೆ ಇಲ್ಲಿ ಅಕ್ಯುರೇಸಿ ಲೆವೆಲ್ ಏನ್ ಸಿಗ್ತೈತಿ ನಿಮ್ಗೆ, ಡಿಫ್ರೆನ್ಸ್ 10 ಸಿಗ್ತೈತಿ. ಹೇಗೆ ಅಂದ್ರೆ ಇದು ರೌಂಡ್ ಆಫ್ ಮಾಡೋಣ 30, ಇದು 40, ಇಲ್ಲಿ ಏನ್ ಬಂತು ಟೋಟಲ್ 70. ಅಂದ್ರೆ ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೌದು, ಬಟ್ ಇದು ಕೊಟ್ಟಿರೋ ಆನ್ಸರ್ ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂಗೆ ಡಿಫ್ರೆನ್ಸ್ 10 ಡಿಫ್ರೆನ್ಸ್ ಅದ. ಡಿಫ್ರೆನ್ಸ್ ಎಷ್ಟಿದೆ ಹೇಳಿ, ಇಲ್ಲಿ 60 ಮತ್ತೆ 70. ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಇದು ಎಕ್ಸಾಕ್ಟ್ ವ್ಯಾಲ್ಯೂ. ಇದು ಡಿಫ್ರೆನ್ಸ್ ಎಷ್ಟೈತಿ 10. ಅಂದ್ರೆ ಇಲ್ಲಿ ಡಿಫ್ರೆನ್ಸ್ 10 ಇದೆ ಅಂದ್ರೆ ಇಲ್ಲಿ ಏನ್ ವ್ಯಾಲ್ಯೂ, ಇಲ್ಲಿ ಮೀನಿಂಗ್ ಏನಾಗ್ತೈತೆ ಅಂದ್ರೆ ಲೆವೆಲ್ ಆಫ್ ಅಕ್ಯುರೇಸಿ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಡಿಫ್ರೆನ್ಸ್ ಎಷ್ಟು ಇದೆ ಅಂತ ನೋಡಿ ನೀವು ರೌಂಡಿಂಗ್ ಆಫ್ ಮಾಡ್ತೀರಿ. ಹೌದು, ರೌಂಡಿಂಗ್ ಆಫ್ ಮಾಡೋಣ, ಅಲ್ಲಿ ಡಿಫ್ರೆನ್ಸ್ ಎಷ್ಟು ಸಿಗತ್ತೆ ಅಂತ ನೋಡ್ಬೇಕು. ಹೇಗೆ ಅಂದ್ರೆ ನಿಮ್ಗೆ ಎಷ್ಟು ಹೆಚ್ಚು ಡಿಫ್ರೆನ್ಸ್ ಸಿಗ್ತೈತಲ್ಲ, ಎಷ್ಟು ಹೆಚ್ಚು ಡಿಫ್ರೆನ್ಸ್ ಸಿಗ್ತೈತಿ ಅಲ್ಲಿ ನಿಮ್ಗೆ ಅಕ್ಯುರೇಸಿ ಏನಿರ್ತೈತಿ ಲೆಸ್ ಇರ್ತೈತಿ. ಅಂದ್ರೆ ಡಿಫ್ರೆನ್ಸ್ ಈಗ ಎಕ್ಸಾಕ್ಟ್ ವ್ಯಾಲ್ಯೂಗೆ ಮತ್ತೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಗೆ ಡಿಫ್ರೆನ್ಸ್ ಎಷ್ಟು ಹೆಚ್ಚಿರ್ತೈತಿ, ಎಷ್ಟು ಲಾರ್ಜ್ ಇರ್ತೈತಿ, ಅಷ್ಟ ಏನಾಗ್ತೈತಿ ಇಲ್ಲಿ ಲೆಸ್ ಅಕ್ಯುರೇಸಿ. ಅಂದ್ರೆ ಲೆಸ್ ಅಕ್ಯುರೇಟ್ ಇರ್ತೈತಿ ಅದು ಆನ್ಸರ್ ಅಂತ ಅರ್ಥ. ಎಷ್ಟು ಡಿಫ್ರೆನ್ಸ್ ಲಾರ್ಜ್ ಇರ್ತೈತಿ, ಈ ವ್ಯಾಲ್ಯೂಗೆ ಡಿಫ್ರೆಂಟ್ ಎಷ್ಟು ಲಾರ್ಜ್ ಇರ್ತೈತಿ ಅವಾಗ ಅದು ಆ ವ್ಯಾಲ್ಯೂ ಎಷ್ಟು ಅಕ್ಯುರೇಟ್ ಅದ ಅಂದ್ರೆ ಲೆಸ್ ಅಕ್ಯುರೇಟ್ ಐತಿ ಅಂದಂಗ. ಡಿಫ್ರೆನ್ಸ್ ಇಲ್ಲಿ ನೀವು ಏನು ಇಲ್ಲಿ ಎಸ್ಟಿಮೇಟ್ ಮಾಡಿರಿ 70 ಸಿಕ್ತು, ಡಿಫ್ರೆನ್ಸ್ ಇಲ್ಲಿ 10 ಇದೆ ಅಂದ್ರೆ ಲಾರ್ಜ್ ಆಯ್ತು, ಇದು ಲೆಸ್ ಅಕ್ಯುರೇಟ್ ಆಯ್ತು. ಇನ್ನ ಎಸ್ಟಿಮೇಟ್ ಮಾಡೇ ಇಲ್ಲ, ನಾನು ಎಸ್ಟಿಮೇಟ್ ಮಾಡೇ ಇಲ್ಲ ಅಂದ್ರೆ ಇಲ್ಲಿ 60 ಬಂದೈತೆ ಎಕ್ಸಾಕ್ಟ್ ವ್ಯಾಲ್ಯೂ. ರೌಂಡಿಂಗ್ ಆಫ್ ಮಾಡೇ ಇಲ್ಲ ಅಂದ್ರೆ 0 ಅಕ್ಯುರೇಸಿ ಆಯ್ತು. ಅಂದ್ರೆ ನಾವು ಏನು ರೌಂಡಿಂಗ್ ಆಫ್ನೇ ಮಾಡಿಲ್ಲ, ಅಲ್ಲಿ ಏನು ಡಿಫ್ರೆನ್ಸೇ ಬಂದಿಲ್ಲ. ರೌಂಡಿಂಗ್ ಆಫ್ ಇಲ್ಲಿ 60 ಇದು ಆಡ್ ಮಾಡೋಣ, ಇಲ್ಲಿ ಡೈರೆಕ್ಟ್ 60ನೇ ಸಿಕ್ಕೈತಿ. ಇಲ್ಲಿ ಏನು ರೌಂಡಿಂಗ್ ಆಫ್ನೇ ಮಾಡಿಲ್ಲ. ರೌಂಡಿಂಗ್ ಆಫ್ ಮಾಡಿಲ್ಲ ಅಂದ್ರೆ ಅಲ್ಲಿ ಅಕ್ಯುರೇಸಿ ಎಷ್ಟಿದೆ 0 ಅಕ್ಯುರೇಸಿ ಇದ್ರೆ ಇದು ಕಮ್ಮಿ ಅಕ್ಯುರೇಸಿ. ಅಂದ್ರೆ ಎಷ್ಟು ಕಮ್ಮಿ ಅಕ್ಯುರೇಸಿ ಇರ್ತೈತಲ್ಲ ಅಲ್ಲಿ ಎಷ್ಟು ಕಮ್ಮಿ ಡಿಫ್ರೆನ್ಸ್ ಬರ್ತೈತಲ್ಲ ಅವಾಗ ಅಕ್ಯುರೇಸಿ ಲೆವೆಲ್ ಏನಾಗ್ತೈತಿ ಹೈ ಆಗ್ತೈತಿ. ಏನು ಎಕ್ಸಾಕ್ಟ್ ವ್ಯಾಲ್ಯೂ ಮತ್ತೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಎಕ್ಸಾಕ್ಟ್ ವ್ಯಾಲ್ಯೂ ಎಸ್ಟಿಮೇಷನ್ ಮಾಡೋಣ ಬಂದಿರೋ ವ್ಯಾಲ್ಯೂ, ಅವು ಎರಡರ ಮಧ್ಯೆ ಡಿಫ್ರೆನ್ಸ್ ಲಾರ್ಜ್ ಇದ್ರೆ ಲೆಸ್ ಅಕ್ಯುರೇಟ್ ಇರ್ತೈತಿ. ಅಕ್ಯುರೇಟ್ ವ್ಯಾಲ್ಯೂ ಅಂದ್ರೆ ಈ ತರ ವ್ಯಾಲ್ಯೂ, ಅಂದ್ರೆ ಇದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ಇದು ಅಕ್ಯುರೇಟ್ ಹೌದು, ಆದ್ರೆ ಎಷ್ಟು ಅಕ್ಯುರೇಟ್ ಅದ 10. ಇಷ್ಟು ಡಿಫ್ರೆನ್ಸ್ ಅದ, ಲೆಸ್ ಅಕ್ಯುರೇಟ್ ಅದ ಅಂತ ಹೇಳ್ಬೋದು. ಅಕ್ಯುರೇಸಿ ಚೆಕ್ ಮಾಡೋದಂದ್ರೆ ಹೀಗೆ. ಅರ್ಥ ಆಯ್ತಾ? ನೀವು ಅಕ್ಯುರೇಸಿ ಲೆವೆಲ್ ನೋಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡ್ಬೇಕು. ಎರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಇದೆ ಅಂತ ನೋಡ್ಬೇಕು. ಒಂದು ವೇಳೆ ಡಿಫ್ರೆನ್ಸ್ ಲಾರ್ಜ್ ಇದ್ರೆ ಲೆಸ್ ಅಕ್ಯುರೇಟ್ ಇರ್ತೈತಿ ಬಂದಿರೋ ವ್ಯಾಲ್ಯೂ. ಎಸ್ಟಿಮೇಟ್ ಮಾಡೋಣ ಬಂದಿರೋ ಆನ್ಸರ್ ಏನಿರ್ತೈತಿ ಲೆಸ್ ಅಕ್ಯುರೇಟ್ ಇರ್ತೈತಿ. ಇಲ್ಲ ನೀವು ಏನು ಎಸ್ಟಿಮೇಟ್ ಮಾಡಿರ್ಲಿಲ್ಲ ಅಂದ್ರೂ ಬಂದಿರೋ ವ್ಯಾಲ್ಯೂ ಮೋರ್ ಅಕ್ಯುರೇಟ್ ಇರ್ತೈತಿ. ಅಂದ್ರೆ ಅದು
ಕ್ಲೋಸ್ ಎಕ್ಸಾಕ್ಟ್ ವ್ಯಾಲ್ಯೂನೇ ಸಿಗ್ಬೋದು, ಇಲ್ಲ ವೆರಿ ವೆರಿ ಕ್ಲೋಸ್ ಟು ಎಕ್ಸಾಕ್ಟ್ ವ್ಯಾಲ್ಯೂ ಸಿಗತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ನಿಮಗೆ ಡಿಫ್ರೆನ್ಸ್ ಎಷ್ಟು ಕಮ್ಮಿ, ಎಷ್ಟು ಸ್ಮಾಲ್ ಡಿಫ್ರೆನ್ಸ್ ಸಿಗ್ತೈತಲ್ಲ ಅಷ್ಟು ಅಕ್ಯುರೇಸಿ ಲೆವೆಲ್ ಏನಿರ್ತೈತಿ, ಹೈ ಇರ್ತೈತಿ. ಅರ್ಥ ಆಯ್ತಾ? ಸೊ ನೀವು ಈ ತರ ನೋಡಿ ಎಸ್ಟಿಮೇಟ್ ಮಾಡಬೇಕು. ಎಡಿಷನ್ ಮಾಡುವಾಗ, ಸಬ್ಟ್ರಾಕ್ಷನ್ ಮಾಡುವಾಗ ಎಲ್ಲ 1 by 1 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಹೇಳ್ತೀನಿ. ಫಸ್ಟ್ ಇಷ್ಟು ತಿಳ್ಕೋರಿ. ಎಕ್ಸಾಕ್ಟ್ ವ್ಯಾಲ್ಯೂ ಅಂದ್ರೆ ಇದು, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂದ್ರೆ ಎಸ್ಟಿಮೇಟ್ ಮಾಡೋಣ ಬಂದಿರೋ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಅಕ್ಯುರೇಟ್ ವ್ಯಾಲ್ಯೂ ಅಂದ್ರೆ ಅದು ಎಕ್ಸಾಕ್ಟ್ ವ್ಯಾಲ್ಯೂಗೆ ನಿಯರ್ ಇರ್ತೈತಿ. ಅಂದ್ರೆ ಇವು ಎರಡು ಒಂದೇ ಅಂತ ಅರ್ಥ ಕೊಡ್ತೈತಿ. ಇಲ್ಲಿ ಎರಡು ಒಂದೇ ಆಗ್ತೈತಿ ಅಂತ ಹೇಳ್ತೈತಿ. ಇಲ್ಲಿ 60.1 ಅಂದ್ರೆ ಅದು 60ಗೆ ನಿಯರ್ ಅದ. ಹೌದು, ಅಂದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಅಕ್ಯುರೇಟ್ ವ್ಯಾಲ್ಯೂ ಇಲ್ಲಿ ಸೇಮ್ ಅಂತ ಮೀನಿಂಗ್ ಕೊಡತೈತಿ ಇಲ್ಲಿ. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನ ಒಂದು ಮೆಥಡ್ ಅದ, ಫ್ರಂಟ್ ಎಂಡ್ ಎಸ್ಟಿಮೇಷನ್. ಅಂದ್ರೆ ಅಲ್ಲಿ ನೀವೇನ್ ಮಾಡಬೇಕು, ಕಾಂಪಿಟೇಟಿವ್ ಅಲ್ಲಿ ಯೂಸ್ ಮಾಡ್ತೀರಿ ಫ್ರಂಟ್ ಎಂಡ್ ಎಸ್ಟಿಮೇಷನ್. ಅಲ್ಲಿ ನೀವೇನ್ ಮಾಡ್ತೀರಿ, ಹೈಯೆಸ್ಟ್ ಪ್ಲೇಸ್ ಯಾವ್ದಿರ್ತೈತಿ ಅದು ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ನೋಡಿ ನೀವು ಎಸ್ಟಿಮೇಟ್ ಮಾಡ್ತೀರಿ. ಅಂದ್ರೆ ಸಪೋಸ್ 420 ಅಂದ್ರೆ ಅಲ್ಲಿ ಡಿಜಿಟ್ಸ್ 3 ಇದಾವೆ, ಅಂದ್ರೆ ಪ್ಲೇಸ್ ಅಲ್ಲಿ ಹೈಯೆಸ್ಟ್ 100 ಪ್ಲೇಸ್ ಬಂದಿದೆ, ಅಂದ್ರೆ ನೀವು 100ಗೆ ಎಸ್ಟಿಮೇಟ್ ಮಾಡ್ತೀರಿ. ಈ ತರ ಹೈಯೆಸ್ಟ್ ಪ್ಲೇಸ್ ನ ನೋಡಿ ನೀವು ಎಸ್ಟಿಮೇಟ್ ಮಾಡೋದು ಫ್ರಂಟ್ ಎಂಡ್ ಮೆಥಡ್. ಕಂಪ್ಯಾಟಿಬಲ್ ಮೆಥಡ್ ಅಂತ ಒಂದು ಬರ್ತೈತಿ. ಅದು ಏನಂದ್ರೆ ನೀವು ಜಸ್ಟ್ ರ್ಯಾಂಡಮ್ ಆಗಿ ಮೈಂಡ್ ಅಲ್ಲಿ ಥಿಂಕ್ ಮಾಡಿ ಎಸ್ಟಿಮೇಟ್ ಮಾಡ್ತೀರಿ. ಯಾವ್ದಾದ್ರು ರ್ಯಾಂಡಮ್ ಆಗಿ ವ್ಯಾಲ್ಯೂಸ್ ನ ತಗೊಂಡು ನೀವು ಎಸ್ಟಿಮೇಟ್ ಮಾಡ್ತೀರಿ. ಆ ತರ ಮಾಡೋದು ಕಂಪ್ಯಾಟಿಬಲ್ ಮೆಥಡ್. ನಿಮ್ಗೆ ಇನ್ನೊಮ್ಮೆ ರಿಕಾಲ್ ಮಾಡ್ತೀನಿ ಕೇಳಿ. ಈಗ ಇಲ್ಲಿ ತನ ಏನ್ ಹೇಳಿದೆ ಅಂದ್ರೆ, ಫಸ್ಟ್ ಮೆಥಡ್ ನೀಡೆಡ್ ರಫ್ ಆನ್ಸರ್. ಆ ತರ ಕೊಟ್ರೆ ನಿಮ್ಗೆ ಈಗ 2 ನಂಬರ್ ಕೊಟ್ಟು ಅಡಿಷನ್ ಇಲ್ಲ ಸಬ್ಟ್ರಾಕ್ಷನ್ ನೀವು ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಂದ್ರೆ ರಫ್ ಎಸ್ಟಿಮೇಟ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ರಫ್ ಆಗಿ ಆನ್ಸರ್ ಬೇಕು, ಅಂದ್ರೆ ಕ್ಲೋಸ್ಡ್ ಆನ್ಸರ್ ಬೇಕು. ಎಸ್ಟಿಮೇಟ್ ಮಾಡೋಣ ನಿಮ್ಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸಿಗ್ಬೇಕು. ಆ ವ್ಯಾಲ್ಯೂ ಸಿಗ್ಬೇಕಂದ್ರೆ ನೀವು ಏನ್ ಮಾಡ್ತೀರಿ, ರೌಂಡಿಂಗ್ ಆಫ್ ಟು 10 ಪ್ಲೇಸ್ಗೆ ರೌಂಡಿಂಗ್ ಆಫ್ ಮಾಡಬೇಕು. ನಿಮ್ಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬೇಕಂದ್ರೆ, ಅಂದ್ರೆ ಕ್ಲೋಸ್ಡ್ ವ್ಯಾಲ್ಯೂ ಬೇಕಂದ್ರೆ 10ಗೆ ರೌಂಡ್ ಆಫ್ ಮಾಡಬೇಕು. ಇದು ರಫ್ ಎಸ್ಟಿಮೇಟ್. ಸೆಕೆಂಡ್ ಮೆಥಡ್ ಏನಂದ್ರೆ, ಲಾರ್ಜ್ ನಂಬರ್ಸ್ ಕೊಟ್ಟಿದ್ರೆ ಅವಾಗ ನೀವು ಏನ್ ಮಾಡ್ಬೇಕು, ಫಸ್ಟಿಗೆ ನೋಡ್ಬೇಕು ಕ್ವಶನ್ ಅಲ್ಲಿ ಕಂಡೀಷನ್ಸ್ ಕೊಟ್ಟಿದಾರೋ ಇಲ್ಲ ಅಂತ ಚೆಕ್ ಮಾಡಬೇಕು. ಕಂಡೀಷನ್ಸ್ ಕೊಟ್ಟಿರ್ಲಿಲ್ಲ ಅಂದ್ರೆ ಲೆವೆಲ್ ಆಫ್ ಅಕ್ಯುರೇಸಿ ನೋಡ್ಬೇಕು. ಅಂದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಮತ್ತೆ ಎಸ್ಟಿಮೇಟ್ ವ್ಯಾಲ್ಯೂ ನೀವು ಎಸ್ಟಿಮೇಟ್ ಮಾಡಿರ್ತೀರಾ 100ಗೆ 10ಗೆ 1000ಗೆ ಹೀಗೆ ಎಸ್ಟಿಮೇಟ್ ಮಾಡಿರ್ತೀರಿ. ಎಸ್ಟಿಮೇಟ್ ಮಾಡೋಣ ಎಕ್ಸಾಕ್ಟ್ ವ್ಯಾಲ್ಯೂಗೆ ಮತ್ತೆ ಎಸ್ಟಿಮೇಟ್ ಮಾಡಿರೋ ವ್ಯಾಲ್ಯೂಗೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿ, ಯಾವುದು ಲೆಸ್ ಅಂದ್ರೆ ಡಿಫ್ರೆನ್ಸ್ ಯಾವುದು ಫುಲ್ ಲಾರ್ಜ್ ಇರ್ತೈತಲ್ಲ ಅಲ್ಲಿ ಅಕ್ಯುರೇಸಿ ಲೆವೆಲ್ ಏನಿರ್ತೈತಿ, ಸ್ಮಾಲ್ ಇರ್ತೈತಿ. ಡಿಫ್ರೆನ್ಸ್ ಲಾರ್ಜ್ ಇದ್ರೆ ಅಕ್ಯುರೇಸಿ ಸ್ಮಾಲ್ ಇರ್ತೈತಿ, ಮತ್ತೆ ಡಿಫ್ರೆನ್ಸ್ ಸ್ಮಾಲ್ ಇದ್ರೆ ಅಕ್ಯುರೇಸಿ ಲೆವೆಲ್ ಲಾರ್ಜ್ ಇರ್ತೈತಿ. ಸೊ ನೀವೇನ್ ಮಾಡಬೇಕು, ಲೆಸ್ ಅಕ್ಯುರೇಸಿ ಲೆವೆಲ್ನ ಚೂಸ್ ಮಾಡಿ ಅಪ್ರಾಕ್ಸಿಮೇಟ್ ಮಾಡಬೇಕು. ಅರ್ಥ ಆಯ್ತಾ? ನೀವು ಮೋರ್ ಅಕ್ಯುರೇಸಿ ಲೆವೆಲ್ ವ್ಯಾಲ್ಯೂನ ಚೂಸ್ ಮಾಡಬೇಡಿ. ಲೆಸ್ ಅಕ್ಯುರೇಟ್ ಇದ್ರೆ ಅದು ನಿಮ್ಗೆ ಅಕ್ಯುರೇಟ್ ವ್ಯಾಲ್ಯೂ ಸಿಗತ್ತೆ. ಲೆಸ್ ಅಕ್ಯುರೇಟ್ ಇದ್ರೆ ಇಲ್ಲಿ ಅಕ್ಯುರೇಟ್ ವ್ಯಾಲ್ಯೂ ಸಿಗ್ತೈತಿ. ಅಂದ್ರೆ ಈ ವ್ಯಾಲ್ಯೂಗೆ ನಿಯರ್ ಇರ್ಬೇಕದು, ವೆರಿ ಕ್ಲೋಸ್ಡ್ ವ್ಯಾಲ್ಯೂ ಆಗ್ಬೇಕು. ಆ ತರ ಚೂಸ್ ಮಾಡ್ಬೇಕು ನೀವು. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಮೆಥಡ್ ಫ್ರಂಟ್ ಅಂಡ್ ಎಸ್ಟಿಮೇಷನ್ ಅಂತ ಹೇಳಿದೆ. ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ಹೈಯೆಸ್ಟ್ ಪ್ಲೇಸ್ ನೋಡ್ಬೇಕು. ಹೈಯೆಸ್ಟ್ ಪ್ಲೇಸ್ ಅಂದ್ರೆ ಈಗ ಸಪೋಸ್ ಅನ್ಕೊಳ್ಳಿ ನಾನು 125 ಅಂತ ಕೊಟ್ಟೆ. ಅಂದ್ರೆ ಇಲ್ಲಿ ಹೈಯೆಸ್ಟ್ ಪ್ಲೇಸ್ ಬಂದಿದ್ದು 1s 10s 100. ಅಂದ್ರೆ 125 ಅಲ್ಲಿ 100 ತನ ಹೈಯೆಸ್ಟ್ ಪ್ಲೇಸ್ ಇದೆ. 100 ತನ ಹೈಯೆಸ್ಟ್ ಪ್ಲೇಸ್ ಇದ್ರೆ ನೀವು ರೌಂಡಿಂಗ್ ಆಫ್ ಮಾಡಬೇಕು 100ಗೆ. 1000 ತನ ಹೈಯೆಸ್ಟ್ ಪ್ಲೇಸ್ ಇದ್ರೆ ರೌಂಡಿಂಗ್ ಆಫ್ ಮಾಡಬೇಕು
1000ಗೆ ಈ ಥರ ನೀವು ರೌಂಡಿಂಗ್ ಆಫ್ ಮಾಡಬೇಕು. ಇದು ಫ್ರಂಟ್ ಎಂಡ್ ಮೆಥಡ್. ಹೆಚ್ಚು ಯೂಸ್ ಮಾಡೋದು ಈ ಮೆಥಡ್. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದೇ ಮೆಥಡ್ ಯೂಸ್ ಮಾಡ್ತೀವಿ ನಾವು. ಅರ್ಥ ಆಯ್ತಾ? ಇನ್ನ ಒಂದು ಮೆಥಡ್ ಏನು, ಕಾಂಪ್ಯಾಟಿಬಲ್ ಮೆಥಡ್. ಅದು ನಾವು ಮೈಂಡಲ್ಲಿ ರಫ್ಲಿ ಆಗಿ ವ್ಯಾಲ್ಯೂಸ್ನ ಚೂಸ್ ಮಾಡಿಕೊಂಡು, ರಫ್ ಆಗಿ ಮೈಂಡಲ್ಲಿ ರ್ಯಾಂಡಮ್ ಆಗಿ ವ್ಯಾಲ್ಯೂಸ್ನ ಚೂಸ್ ಮಾಡಿಕೊಂಡು ಎಸ್ಟಿಮೇಟ್ ಮಾಡ್ತೀವಿ. ಈಗ ಅನ್ಕೊಳ್ಳಿ 25 ಇದೆ. 25ನ ನಾನು 20 ಅಂತ ತಗೊಂಡೆ. ಈ ಥರ ರಫ್ ರ್ಯಾಂಡಮ್ ಆಗಿ ನಾವು ಮೈಂಡಲ್ಲಿ ವ್ಯಾಲ್ಯೂಸ್ನ ಚೂಸ್ ಮಾಡಿಕೊಂಡು ನಾವು ಆ್ಯಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡ್ತೀವಿ. ಆ ಥರ ಮಾಡೋ ಪ್ರೊಸೆಸ್ಸಿಗೆ ಕಾಂಪ್ಯಾಟಿಬಲ್ ಮೆಥಡ್ ಅಂತ. ಅರ್ಥ ಆಯ್ತಾ? ಕಾಂಪ್ಯಾಟಿಬಲ್ ಎಸ್ಟಿಮೇಷನ್ ಅದು. ಅರ್ಥ ಆಯ್ತಾ? ಓಕೆ, ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಸಾಕು. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇವು ಎಸ್ಟಿಮೇಷನ್ನ ಸಮ್ ಅಂದರೆ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡುವಾಗ ಹೇಗೆ ಎಸ್ಟಿಮೇಟ್ ಮಾಡ್ತಾರೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಮತ್ತು ಪ್ರಾಡಕ್ಟ್ ಕೊಟ್ಟಾಕ್ರೆ ಯಾವ ಥರ, ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನಲ್ಲಿ ಎಸ್ಟಿಮೇಷನ್ ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಲಾಸ್ಟ್ ಒಂದು ಟಾಪಿಕ್ ಇದೆ, ಬ್ರ್ಯಾಕೆಟ್ಸ್ನ ಯೂಸ್ ಮಾಡೋದು ಮತ್ತು ರೋಮನ್ ನಂಬರ್ಸ್. ಇದಿಷ್ಟು ಹೇಳಿದರೆ ನಿಮ್ಮದು ಎಕ್ಸಸೈಸಸ್ ಹೇಳ್ತೀನಿ. ಇದಿಷ್ಟು ಹೇಳಿದರೆ ನಿಮ್ಮದು 6th ಫಸ್ಟ್ ಯೂನಿಟ್ ಎಂಡ್ ಆಗ್ತೈತಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದೆಲ್ಲನೂ ಕವರ್ ಮಾಡ್ತೀನಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಬಾಯ್.